ಮೊನ್ನೆ ಕಳೆದ ಬಾರಿಯ ಸೆಷನ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ 18 ಬಿಜೆಪಿಯ ಶಾಸಕರುಗಳನ್ನ ಅಮಾನತು ಮಾಡಿ ಸ್ಪೀಕರ್ ಯುಟಿ ಖಾದರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಕಾರಣ ಅಂತ ಅಂದ್ರೆ ಅಶಿಸ್ತು, ಕಲಾಪ ನಡೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನುವಂತಹ ವಿಚಾರವಾಗಿ ಈಗ 18 ಶಾಸಕರ ಅಮಾನತನ್ನ ಹಿಂಪಡೆಯುವಂತ ನಿಟ್ಟಿನಲ್ಲಿ ಸ್ಪೀಕರ್ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಿನ ಮೇಲೆ ಸಂಧಾನ ಸಭೆಗಳ ಪ್ರಯತ್ನಗಳಾಗ್ತಾ ಇತ್ತು. ಅದಕ್ಕೆ ತಕ್ಕಂಗೆ ಮೊನ್ನೆ ಸಂಧಾನ ಸಭೆ ನಡೆದಿದೆ. ಆಮೇಲೆ ಬಿಜೆಪಿಯ ಹಲವು ನಾಯಕರುಗಳು ಕೂಡ ಸ್ಪೀಕರ್ ಅವರಿಗೆ ಪತ್ರ ಬರೆದು ಇಂಥ ಒಂದು ಆದೇಶ ಇದೆಯಲ್ಲ ಇದನ್ನ ನೀವು ವಾಪಸ್ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಮೇಲಿನ ಮೇಲೆ ಮಾಡಿದ್ದರು. ಆಮೇಲೆ ಸ್ಪೀಕರ್ ಯುಟಿ ಖಾದರ್ ಅವರ ಕಚೇರಿಯಲ್ಲಿ ಮೊನ್ನೆ ಸಂಧಾನ ಸಭೆ ನಡೆದಾಗ ಸಿಎಂ ಕೂಡ ಇದ್ರು, ಡಿಸಿಎಂ ಕೂಡ ಇದ್ರು, ವಿಪಕ್ಷ ನಾಯಕ ಅಶೋಕ್ ಕೂಡ ಇದ್ರು, ಕಾನೂನು ಸಚಿವ HK ಪಾಟೀಲ್ ಕೂಡ ಇದ್ರು, ಡೆಪ್ಯೂಟಿ ಸ್ಪೀಕರ್ ಕೂಡ ಇದ್ರು ರುದ್ರಪ್ಪ ಲಮಾಣಿ. ಹೀಗೆ ಇವರುಗಳು ಸಭೆಯಲ್ಲಿ ಡಿಟೇಲ್ಡ್ ಆಗಿ ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಅಮಾನತು ಆದೇಶವನ್ನ ಮುಂದುವರಿಸಿದ್ರೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಸ್ಪೀಕರ್ ಗಮನಕ್ಕೆ ತರೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆಮೇಲೆ ಕಾಂಗ್ರೆಸ್ನ ನಾಯಕರುಗಳನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವೂ ಆಗಿದೆ. ಕೊನೆಗೆ ಸ್ಪೀಕರ್ ಕೂಡ ಕನ್ವಿನ್ಸ್ ಆದಂತ ರೀತಿಯಾಗಿ ಕಂಡು ಬರ್ತಾ ಇದೆ. 18 ಶಾಸಕರ ಅಮಾನತು ಆದೇಶವನ್ನ ಸದ್ಯ ಸ್ಪೀಕರ್ ವಾಪಸ್ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಂತ ಅಧಿಕೃತ ಆದೇಶ ಇನ್ನೂ ಪ್ರಕಟ ಆಗಿಲ್ಲ. ಅದೊಂದೇ ಈಗ ಬಾಕಿ ಉಳಿದಿರುವಂಥದ್ದು.